ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾರಿ ಟಜಲ್ಸ್ ಬೈ ಯೋಗಿತಾ. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಬೀಡ್ಸ್ ವಿತ್ ಬೇಬಿ ಟಜಲ್ಸ್ ಹೇಗೆ ಹಾಕೋದು ಅಂತ 3 ಡಿಸೈನ್ಸ್ ತೋರಿಸ್ಕೊಟ್ಟಿದ್ದೆ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ರೆಡಿಮೇಡ್ ಟ್ಯಾಸಲ್ಸ್ ಹೇಗೆ ಹಾಕೋದು ಅನ್ನೋದನ್ನ ತೋರಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವೆಲ್ಲ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇರೆಯವರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಏನೇ ಕಮೆಂಟ್ಸ್ ಇದ್ರು, ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಇವತ್ತಿನ ಬೇಬಿ ಟ್ಯಾಸಲ್ಸ್, ರೆಡಿಮೇಡ್ ಟ್ಯಾಸಲ್ಸ್ಗೆ ಏನೇನು ಮೆಟೀರಿಯಲ್ಸ್ ಬೇಕು ಅಂತ ನೋಡೋಣ ಬನ್ನಿ. ನಮಗೆ ಬೇಕಾಗಿರೋ ಮೆಟೀರಿಯಲ್ಸ್ ಯಾವ್ಯಾವುದು ಅಂದರೆ ಗೋಲ್ಡ್ ಟೇಪ್, ಸಿಲ್ಕ್ ಥ್ರೆಡ್. ನಾನು ಈ ಸಿಲ್ಕ್ ಥ್ರೆಡ್ಸ್ 3 ಕಲರ್ಸ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಕಲರ್ಸ್ ಇದೆಯಾ ನಿಮ್ಮ ಹತ್ರ ಆ ಕಲರ್ಸ್ ತೊಗೋಬೋದು. ಗ್ಲೂ, ಝರಿ ಥ್ರೆಡ್, ಟ್ರಿಮ್ಮರ್, ಬಿಗ್ ಐ ನೀಡಲ್, ಮತ್ತು ಇಲ್ಲಿ ನಾನು ಟೂಲಿಪ್ ನೀಡಲ್ ತೊಗೊಂಡಿದ್ದೀನಿ. ನೀವು ಏನು ಕ್ರೋಶಾ ಡಿಸೈನ್ಸ್ ಹಾಕೋದಕ್ಕೆ ಯೂಸ್ ಮಾಡ್ತೀರಾ ಟೂಲಿಪ್ ನೀಡಲ್, ಅದು ತೊಗೊಂಡಿದ್ದೀನಿ. ಇದು ನಂಬರ್ ಬಂದು ನೋಡಿ 10.75 mm ಅಂತ ಇದೆ. ಈ ನೀಡಲ್ ಯೂಸ್ ಮಾಡಿ ನಾವು ಕ್ರೋಶಾನ್ ಡಿಸೈನ್ಸ್ ಮಾಡ್ತೀವಿ. ಸೊ ಇದನ್ನು ನೀವು ಮುಂಚೆನೇ ತೆಗೆದಿಟ್ಕೊಂಡು ನಿಮಗೆ ಡಿಸೈನ್ಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಈ ಟ್ಯಾಸಲ್ಸ್ಗೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಇಲ್ಲಿ ಯಾವಾಗ ಯೂಸ್ ಮಾಡ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ನಾರ್ಮಲ್ ನೀಡಲ್ಗೆ ನಾನು ಇಲ್ಲಿ ಕಾಟನ್ ಥ್ರೆಡ್ ಹಾಕಿ ಲಾಸ್ಟಲ್ಲಿ ಈ ಥರ ಒಂದು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇದು ಒಂದು. ಆ್ಯಂಡ್ ಬೀಡ್ಸ್ ನಾನಿಲ್ಲಿ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ಈ ರೌಂಡ್ ಬೀಡ್ಸಲ್ಲಿ ನೋಡಿ ರೋಸ್ ಶೇಪಲ್ಲಿ ಇದೆ ಈ ಬೀಡ್ಸು. ಈ ಥರನಾದ್ರು ತೊಗೋಬೋದು, ಅಥವಾ ನಿಮ್ಮ ಹತ್ರ ನಾರ್ಮಲ್ ರೌಂಡ್ ಬೀಡ್ಸ್ ಇದ್ದರೂ ಅದನ್ನು ಕೂಡ ತೊಗೋಬೋದು. ಸೊ ಹೇಗೆ ಟ್ಯಾಸಲ್ಸ್ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ. ನೋಡ್ಬೋದು ಇಲ್ಲಿ ನಾನಿಲ್ಲಿ 85 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ನ ವೈಂಡ್ ಮಾಡಿ, ಕಟ್ ಮಾಡಿ, ಗ್ಲೂ ಹಾಕಿ, ನೀಡಲಿಗೆ ಪಾಸ್ ಮಾಡಿ, ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ನೀವಿಲ್ಲಿ 60ಇಂದ ನಿಮಗೆ ಎಷ್ಟು ಥ್ರೆಡ್ಸ್ ಬೇಕಾದ್ರೂ ವೈಂಡ್ ಮಾಡಿ ಇಟ್ಕೋಬೋದು. ಬಟ್ 60ಇಂದ ಸ್ಟಾರ್ಟ್ ಮಾಡಬೇಕು. ಸೊ ದಪ್ಪ ಇದ್ದಷ್ಟು ನಿಮಗೆ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಆ್ಯಂಡ್ ನಾನಿಲ್ಲಿ ಗೋಲ್ಡ್ ಟೇಪ್ಗೆ ಆಲ್ರೆಡಿ 3/4 ಇಂಚಷ್ಟು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ, ಎಷ್ಟೆಷ್ಟು ಗ್ಯಾಪಿಗೆ ಹಾಕಬೇಕು ಅಂತ. ಸೊ ಇವಾಗ ಹೇಗೆ ರೆಡಿಮೇಡ್ ಟ್ಯಾಸಲ್ಸ್ನ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ ಟೂಲಿಪ್ ನೀಡಲ್ ತೊಗೊಂಡಿದ್ದೀನಿ. ಈ ನೀಡಲ್ಗೆ ಜಸ್ಟ್ ನೀವು ಕ್ಲಾತಿಲ್ಲಿ ಹಾಕ್ಬೇಕಾದ್ರೆ ಏನು ಮಾಡ್ತಿದ್ರಿ, ಕೆಳಗಿಂದ ಮೇಲೆ ತೊಗೊಂಡು ವೈಂಡ್ ಮಾಡಿ ಲಾಕ್ ಮಾಡ್ತಿದ್ರಿ. ಬಟ್ ನೀವಿಲ್ಲಿ ರೆಡಿಮೇಡ್ ಟ್ಯಾಸಲ್ಸ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಫಸ್ಟ್ ಕ್ಲಾತಿಗೆ ಮಾಡೋಂಗಿಲ್ಲ, ಈ ಥರ ಟೇಪಿಂಗ್ ಮಾಡೋಂಗಿಲ್ಲ. ಅದ್ರ ಬದಲು ನಿಮ್ಮ ಹತ್ರ ಏನಾದರೂ ಈ ಥರ ಸಾಲಿಡಾಗಿ ಯಾವುದಾದ್ರೂ ಏನಾದರೂ ಈ ಥರ ಇದ್ದರೆ ಅದಿಲ್ಲಿ ಬೇಕಾದ್ರೆ ಪೆನ್ನಿಗೆ ಕೂಡ ಯೂಸ್ ಮಾಡ್ಬೋದು. ಬಟ್ ಪೆನ್ ಆದರೆ ತುಂಬ ದಪ್ಪ ಆಗುತ್ತೆ, ಅದು ಏನಿದೆ ಥಿಕ್ನೆಸ್ ಅದು ದಪ್ಪ ಆಗುತ್ತೆ. ಸೊ ಈ ಥರ ನೀಡಲ್ ನೀವು ತೆಗೆದಿಟ್ಕೊಂಡ್ರೆ ನೀವು ಇದರಲ್ಲಿ ಕ್ರೋಶಾ ಡಿಸೈನ್ಸ್ ಹಾಕೋದಕ್ಕೂ ಯೂಸ್ ಆಗುತ್ತೆ, ಈ ಥರ ರೆಡಿಮೇಡ್ ಟ್ಯಾಸಲ್ಸ್ ಮಾಡೋದಕ್ಕೂ ಯೂಸ್ ಆಗುತ್ತೆ. ಸೊ ಈ ಥರ ತೊಗೊಂಡು ನೋಡಿ, ಇದ್ರ ಮೇಲಿಂದ ಹಿಂಗೆ ಪಾಸ್ ಮಾಡ್ತೀನಿ. ಜಸ್ಟ್ ಇಲ್ಲಿ ಈ ಥರ ಬರಬೇಕು. ಈ ಥರ ಬಂದು ಎಲ್ಲ ಥ್ರೆಡ್ಸ್ನೂ ಒಟ್ಟಿಗೆ ಗ್ಯಾದರ್ ಮಾಡಿ ಇಟ್ಕೋತೀನಿ. ಈ ಥರ ಎಲ್ಲ ಥ್ರೆಡ್ಸ್ನ ಗ್ಯಾದರ್ ಮಾಡಿ ಈ ಥರ ಇಟ್ಕೊಂಡಾದ್ಮೇಲೆ ನೀವು ನಾರ್ಮಲ್ ನೀಡಲಿಗೆ ಝರಿ ಥ್ರೆಡ್ನ ಹಾಕಿ ಈ ಥರ ಇಟ್ಕೊಂಡಿರಬೇಕು. ಹಾಕಿದಾದ್ಮೇಲೆ ನೀವು ನಾರ್ಮಲಾಗಿ ಹೇಗೆ ಲಾಕ್ ಮಾಡ್ತಿದ್ರೆ ಅದೇ ಥರನೇ ಲಾಕ್ ಮಾಡೋದು. ಈ ಥರ ಕೆಳಗಿಂದ ಮೇಲೆ ತೊಗೋಬೇಕು ನೀಡಲ್ನ. ಮೇಲೆ ಬಂದು ಬ್ಯಾಕ್ ಸೈಡು ಝರಿ ಥ್ರೆಡ್ನ ಇಟ್ಕೊಂಡು ಆ ಸೈಡಿಂದ ಈ ಸೈಡ್ಗೆ ಪಾಸ್ ಮಾಡಿ ಲಾಕ್ ಮಾಡ್ಕೊತಿದ್ದೀನಿ. ಈ ಥರ 4 to 5 ಟೈಮ್ಸ್ ಈ ಥರ ಲಾಕ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಬೇಬಿ ಟ್ಯಾಸಲ್ಸ್ ಕೂಡ ಸೆಕ್ಯೂರ್ ಆಗಿರುತ್ತೆ. ಇದೇ ಥರ ನಾನಿಲ್ಲಿ ಪಿಂಕ್ ಕಲರ್ ಯೂಸ್ ಮಾಡಿ ಬೇಬಿ ಟ್ಯಾಸಲ್ಸ್ ಮಾಡ್ತಿದ್ದೀನಿ. ನಿಮ್ಗೆ ಯಾವ ಕಲರ್ಸ್ ಇಷ್ಟ ಆಗುತ್ತೋ ಆ ಕಲರ್ಸ್ ಒಂದು 3-4 ಕಲರ್ಸ್ನ ಮಾಡಿಟ್ಕೊಳ್ಳಿ. ಸೊ ಎಲ್ಲ ಕಲರ್ಸು ಹಾಕಿದ್ರೆ ಹೇಗೆ ಕಾಣುತ್ತೆ ಅಂತಲೂ ಗೊತ್ತಾಗುತ್ತೆ, ತುಂಬ ಚೆನ್ನಾಗೂ ಕಾಣಿಸುತ್ತೆ. ಸೊ ಈ ಥರ ಹಾಕಿದಾದ್ಮೇಲೆ ಮೇಲಿಂದ ಕೆಳಗಡೆ ನಾನು ನೀಡಲ್ನ ಪಾಸ್ ಮಾಡ್ತೀನಿ. ಈ ಥರ ಪಾಸ್ ಮಾಡಿದಾದ್ಮೇಲೆ ಎಲ್ಲನೂ ನೀಟಾಗಿ ಇಟ್ಕೊಂಡು ಟ್ರಿಮ್ ಮಾಡ್ಕೊಳ್ಳೋಣ. ನಾನೊಂದು 1/2 ಇಂಚ್ ಲೆಂತ್ಗೆ ಟ್ರಿಮ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ಈ ಥರ ಇರುತ್ತೆ. ಇದಾದಮೇಲೆ ಈ ಥರ ನೀಟಾಗಿ ತೊಗೊಂಡ್ರೆ ಒಂದು ಟ್ಯಾಸಲ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದನ್ನು ಇನ್ನೂ ಒಂದು ಮಾಡಿ ತೋರಿಸ್ತೀನಿ ಹೇಗೆ ಅಂತ ನೋಡ್ಕೊಳ್ಳಿ. ಜಸ್ಟ್ ಈ ಥರ ಟೂಲಿಪ್ ನೀಡಲ್ ಇಟ್ಕೊಂಡು ಮೇಲಿಂದ ಕೆಳಗಡೆ ಈ ಥರ ನೀಡಲ್ನ ಪಾಸ್ ಮಾಡ್ಕೊಳ್ಳಿ. ಎಲ್ಲ ಥ್ರೆಡ್ಸ್ನ ಇಟ್ಕೊಂಡು ಎಲ್ಲ ಥ್ರೆಡ್ಸ್ನ ಸೇರಿಸಿ ಈ ಥರ ಇಟ್ಕೊಂಡು ನಿಮ್ಮದು ಏನು ಝರಿ ಥ್ರೆಡ್ ಇದೆ ಅದರಿಂದ ಲಾಕ್ ಮಾಡೋಣ. ಕೆಳಗಿಂದ ಮೇಲೆ ಈ ಥರ ಝರಿ ಥ್ರೆಡ್ನ ತೊಗೊಂಡು ಆ ಸೈಡಿಂದ ಈ ಸೈಡಿಗೆ ನೀಡಲ್ ಪಾಸ್ ಮಾಡಿ ಈ ಲೂಪ್ ಏನು ಬರುತ್ತೆ ಲೂಪಿಂದ ನೀಡಲ್ನ ಆಚೆ ತೆಗೆಯೋಣ. ಸೊ ಒಂದು ಲಾಕ್ ಆಗುತ್ತೆ. ಇದೇ ಥರ 4 to 5 ಟೈಮ್ಸ್ ನಾವು ಲಾಕ್ ಮಾಡ್ತಾ ಹೋಗೋಣ. ಸೊ ಈ ಥರ ಲಾಕ್ ಮಾಡಿದಾದ್ಮೇಲೆ ಈ ನೀಡಲ್ನ ಮೇಲಿಂದ ಕೆಳಗಡೆ ಈ ಥರ ಪಾಸ್ ಮಾಡೋಣ.
ಈ ಥರ ಪಾಸ್ ಮಾಡ್ಕೊಂಡಿದ್ದಾದಮೇಲೆ 1/2 ಇಂಚ್ ಲೆಂತ್ಗೆ ಟ್ರಿಮ್ ಮಾಡ್ಕೊಳ್ಳೋಣ. ಎಲ್ಲ ಥ್ರೆಡ್ಸ್ನ ಒಟ್ಟಿಗೆ ಇಟ್ಕೊಂಡು 1/2 ಇಂಚ್ ಲೆಂತ್ಗೆ ಟ್ರಿಮ್ ಮಾಡ್ಕೊಳ್ಳೋಣ. ಸೊ ಈ ಥರ ಟ್ರಿಮ್ ಮಾಡಿದಾಗ ಏನಾದ್ರು ಅನೀವನ್ ಬಂದರೆ ನೀಟಾಗಿ ಅದನ್ನ ಟ್ರಿಮ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಕಲಿಯೋದ್ರಿಂದ ಈ ಥರ ಮಿಸ್ಟೇಕ್ ಆದರೆ ಏನು ತೊಂದರೆ ಇಲ್ಲ, ಈ ಥರ ನೀವು ಟ್ರಿಮ್ ಆಫ್ ಮಾಡ್ಕೋಬೋದು. ಸೊ ಈ ಥರ ಆದಮೇಲೆ ಬಂದಮೇಲೆ ಸೊ ಇದನ್ನು ಈಸಿಯಾಗಿ ತೆಗಿಬೋದು. ನೋಡಿ ಈ ಥರ ರೆಡಿಮೇಡ್ ಟ್ಯಾಸಲ್ಸ್ ನಿಮ್ಗೆ ಯಾವ ಕಲರ್ಸಲ್ಲಿ ಇಷ್ಟ ಆ ಕಲರ್ಸಲ್ಲಿ ಒಂದು 4-5 ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ನೋಡ್ಬೋದು ನಾನಿಲ್ಲಿ ಇಷ್ಟು ಟ್ಯಾಸಲ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಹೇಗೆ ಟೇಪಿಗೆ ಅಥವಾ ಕ್ಲಾತಿಗೆ ಹೇಗೆ ಬೀಡ್ಸ್ ಯೂಸ್ ಮಾಡ್ತಾ ಹಾಕೋದು ಅಂತ ನೋಡೋಣ ಬನ್ನಿ. ಸೊ ನಾನಿಲ್ಲಿ ನಾರ್ಮಲ್ ನೀಡಲಿಕ್ಕೆ ನಾರ್ಮಲ್ ಕಾಟನ್ ಥ್ರೆಡ್ನ 2 ಎಳೆ ಹಾಕ್ಕೊಂಡು ಈ ಥರ ಲಾಸ್ಟಲ್ಲಿ ಗಂಟಾಗಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಾನಿಲ್ಲಿ ರೌಂಡ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀಡಲ್ನ ಕೆಳಗಿಂದ ಮೇಲೆ ಪಾಸ್ ಮಾಡೋಣ. ಇಲ್ಲಿ 1 ಇಂಚಷ್ಟು ಗ್ಯಾಪ್ ಬಿಟ್ಟು ಕೆಳಗಿಂದ ಮೇಲೆ ಪಾಸ್ ಮಾಡಿ ಈ ಥರ ಫಸ್ಟು ಮತ್ತೆ ಕೆಳಗಿಂದ ಮೇಲೆ ಈ ಥರ ಪಾಸ್ ಮಾಡ್ತಿದ್ದೀನಿ. ಪಾಸ್ ಮಾಡಿ ಇಲ್ಲಿ ಏನು ಲೂಪ್ ಬರುತ್ತೆ ಆ ಲೂಪಿಂದ ನೀಡಲ್ನ ಪಾಸ್ ಮಾಡ್ಕೊತೀನಿ. ಈ ಥರ ಕ್ಲಾತಿಗೆ ಒಂದು ಲಾಕ್ ಅಂತ ಮಾಡ್ಕೊತೀನಿ ನಾನು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಕೆಳಗಿಂದ ಮೇಲೆ ಬಂದು ಒಂದು ಬೀಡ್ ತೊಗೋತೀನಿ. ಸೊ ಇಲ್ಲಿ ಏನು ಹೋಲ್ ಇದೆ ಆ ಹೋಲಿಂದ ಬೀಡ್ಸ್ನ ಪಾಸ್ ಮಾಡ್ತೀನಿ. ಆ್ಯಂಡ್ ಒಂದು ಟ್ಯಾಸಲ್ ರೆಡಿಮೇಡ್ ಟ್ಯಾಸಲ್ ತೊಗೋತೀನಿ. ಇಲ್ಲಿ ಏನು ಗ್ಯಾಪ್ ಇದೆ ನೋಡ್ಬೋದು ನೀವು, ಇಲ್ಲಿ ಗ್ಯಾಪ್ ಕಾಣುತ್ತಲ್ಲ ಆ ಗ್ಯಾಪಿಂದ ನಾನು ಇಲ್ಲಿ ನೀಡಲ್ನ ಪಾಸ್ ಮಾಡ್ತೀನಿ. ಪಾಸ್ ಮಾಡಿ ಫ್ರಂಟಿಂದನೇ ಪಾಸ್ ಮಾಡಬೇಕು. ಸೊ ಈ ಥರ ಪಾಸ್ ಮಾಡ್ತೀನಿ. ಆ್ಯಂಡ್ ಇನ್ನು ಒಂದು ಬೀಡ್ ತೊಗೊಂಡು ಮತ್ತೆ ನೀಡಲಿಂದ ಪಾಸ್ ಮಾಡ್ತೀನಿ. ಸೊ ನೋಡ್ಬೋದು ಈ ಥರ ಒಂದು ಡಿಸೈನ್ ಬರುತ್ತೆ. ಇದು ಎಲ್ಲಿ ಬರುತ್ತೆ ಅಂತ ನೀಟಾಗಿ ಪ್ಲೇಸ್ ಮಾಡಿ ಹಿಂಗೆ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ನೋಡಿ ಇಲ್ಲಿಗೆ ಬರ್ತಿದೆ, ಅಲ್ಲಿಗೆ ನೀಡಲ್ನ ಮೇಲಿಂದ ಕೆಳಗಡೆ ಪಾಸ್ ಮಾಡ್ತೀನಿ. ಸೊ ಈ ಥರ ಗಟ್ಟಿಗೆ ಪಾಸ್ ಮಾಡೋಣ. ಸೊ ನೋಡ್ಬೋದು ಈ ಥರ ಕಾಣಿಸುತ್ತೆ ಟ್ಯಾಸಲ್ಸು. ಮತ್ತು ಮೇಲಿಂದ ಕೆಳಗಡೆ ಇನ್ನೊಂದ್ಸಲ ನೀಡಲ್ನ ಪಾಸ್ ಮಾಡೋಣ. ಅದೇ ಜಾಗದಲ್ಲಿ ಪಾಸ್ ಮಾಡಿದಾಗ ಒಂದು ಲೂಪ್ ಬರುತ್ತೆ, ಆ ಲೂಪಿಂದ ನೀಡಲ್ನ ಆಚೆ ತೆಗೆಯೋಣ. ಸೊ ಈಗ ಮಾಡೋದ್ರಿಂದ ಲಾಕ್ ಆಗುತ್ತೆ, ಗಟ್ಟಿಯಾಗಿ ಕೂರುತ್ತೆ, ಈಚೆ ಎಲ್ಲೂ ಬರೋಲ್ಲ. ಸೊ ಥ್ರೆಡ್ನ ಬ್ಯಾಕ್ ಸೈಡ್ ತಿರುಗಿಸಿ ಕ್ಲಾತಿಂದ ಒಂದು ಸ್ವಲ್ಪ ನೀಡಲ್ನ ಪಾಸ್ ಮಾಡಿ ಈ ಥರ ಥ್ರೆಡ್ನ ಈ ಥರ 1-2-3 ಸತಿ ಸುತ್ತಿ ಈ ಥರ ನೀಡಲ್ ತೆಗೆದ್ರೆ ಲಾಕ್ ಆಗುತ್ತೆ. ಸೊ ಈ ಥರ ಲಾಕ್ ಮಾಡಾದಮೇಲೆ ನೀವು ಇಲ್ಲೇ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಪಾಸ್ ಮಾಡಿ ಕೂಡ ಕಂಟಿನ್ಯೂ ಮಾಡ್ಬೋದು. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನಿಸುತ್ತೆ ಆ ಥರ ಯೂಸ್ ಮಾಡ್ಬೋದು. ಸೊ ನಾನು ಇಲ್ಲಿ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಸೇಮ್ ಕೆಳಗಿಂದ ಮೇಲೆ ನೀಡಲ್ನ ಪಾಸ್ ಮಾಡ್ತೀನಿ. ಇನ್ನೂ ಒಂದು ಟೈಮ್ ಕೆಳಗಿಂದ ಮೇಲೆ ನೀಡಲ್ನ ಪಾಸ್ ಮಾಡ್ತೀನಿ. ಹಾಗೆ ಏನು ಲೂಪ್ ಬರುತ್ತೆ ಆ ಲೂಪಿಂದ ನೀಡಲ್ನ ತೆಗಿತೀನಿ. ಸೊ ಒಂದು ಲಾಕ್ ಆಯಿತು. ಈಗ ಒಂದು ಬೀಡ್, ಒಂದು ರೆಡಿಮೇಡ್ ಟ್ಯಾಸಲ್, ಒಂದು ಬೀಡ್ ಇದನ್ನ ಹಾಕ್ಕೊಳ್ತೀನಿ. ಕೇರ್ಫುಲ್ಲಾಗಿ ಹಾಕಬೇಕಾದ್ರೆ ಇಲ್ಲಿ ಥ್ರೆಡ್ಸ್ನ ಮಿಸ್ ಮಾಡಬೇಡಿ. ಆ್ಯಂಡ್ ಅಗೇನ್ ಒಂದು ಬೀಡನ್ನು ಹಾಕ್ತೀನಿ. ಇದು ಹಾಕಿ ಇದಾದಮೇಲೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಕೆಳಗಿಂದ ಮೇಲೆ ನೀಡಲ್ನ ಪಾಸ್ ಮಾಡಿ, ಮೇಲಿಂದ ಕೆಳಗೆ ನೀಡಲ್ನ ಪಾಸ್ ಮಾಡಿ, ಮತ್ತು ಮೇಲಿಂದ ಕೆಳಗೆ ಇನ್ನೂ ಒಂದು ಟೈಮ್ ನೀಡಲ್ನ ಪಾಸ್ ಮಾಡಿ ಆ ಲೂಪ್ ಏನು ಬರುತ್ತೆ ಆ ಲೂಪಿಂದ ಥ್ರೆಡ್ನ ಆಚೆ ತೆಗೀರಿ. ಸೊ ಈ ಥರ ಟ್ಯಾಸಲ್ಸ್ ಬರುತ್ತೆ. ನೀವು ಇನ್ನೂ ಹತ್ತತ್ರಕ್ಕೆ ಬೇಕು ಅಂದರೆ ಹತ್ತತ್ರಕ್ಕೆ ಹಾಕ್ಕೋಬೋದು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಇನ್ನೂ ಒಂದು ಮಾಡಿ ತೋರಿಸ್ತೀನಿ. ಸೊ ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಕೆಳಗಿಂದ ಮೇಲೆ ನೀಡಲ್ನ ಪಾಸ್ ಮಾಡ್ತೀನಿ. ಇನ್ನೂ ಒಂದು ಟೈಮ್ ಕೆಳಗಿಂದ ಮೇಲೆ ನೀಡಲ್ನ ಪಾಸ್ ಮಾಡಿ ಆ ಲೂಪ್ ಏನು ಬರುತ್ತೆ ಆ ಲೂಪಿಂದ ನೀಡಲ್ನ ಪಾಸ್ ಮಾಡಿ ಲಾಕ್ ಮಾಡ್ಕೊತೀನಿ. ಈಗ ಒಂದು ಬೀಡ್, ಒಂದು ರೆಡಿಮೇಡ್ ಟ್ಯಾಸಲ್, ನೋಡಿ ಇದು ಥ್ರೆಡ್ ಒಂದೊಂದು ಮಿಸ್ ಮಾಡ್ಕೋಬೇಡಿ. ಹಾಗೆ ಮತ್ತೆ ಇನ್ನೂ ಒಂದು ಬೀಡನ್ನ ಪಾಸ್ ಮಾಡ್ತೀನಿ. ಸೊ ಪಾಸ್ ಮಾಡಿದಾದಮೇಲೆ ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ಈ ಥರ ಇಟ್ಕೊಂಡು ನೋಡಿ ಮೇಲಿಂದ ಕೆಳಗಡೆ ನೀಡಲ್ನ ಪಾಸ್ ಮಾಡಿ ಲಾಕ್ ಮಾಡೋದಕ್ಕೆ ಮತ್ತೆ ಇನ್ನೂ ಒಂದು ಟೈಮ್ ಮೇಲಿಂದ ಕೆಳಗಡೆ ನೀಡಲ್ನ ಪಾಸ್ ಮಾಡಬೇಕಾಗುತ್ತೆ. ಈ ಥರ ಮೇಲಿಂದ ಕೆಳಗಡೆ ನೀಡಲ್ ಪಾಸ್ ಮಾಡಿ ಲೂಪ್ ಬರುತ್ತಲ್ಲ ಆ ಲೂಪಿಂದ ನೀಡಲ್ನ ಆಚೆ ತೆಗೆದ್ರೆ ಲಾಕ್ ಆಗುತ್ತೆ. ಸೊ ಈ ಥರ ಮಾಡಿಟ್ಕೋಬೋದು. ಸೊ ನೀವು ಇಲ್ಲಿ ನೋಡ್ಬೋದು ನಾನು ಈ ಥರ ಎಲ್ಲ ಟ್ಯಾಸಲ್ಸ್ ಎಷ್ಟಿದೆ ಎಲ್ಲನೂ ಹಾಕಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ಅಕಸ್ಮಾತ್ ಇಲ್ಲೇನಾದ್ರು ನಿಮಗೆ ಈ ಥರ ಎಕ್ಸ್ಟ್ರಾ ನಾವು ಮಿಕ್ಕೊಂಡು ಈ ಥರ ಈಚೆ ಬರ್ತಿರ್ತೆ ಅಂದರೆ ಜಸ್ಟ್ ಇಲ್ಲೊಂಚೂರು ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ, ಅದೇನು ಈಚೆ ಬರಲ್ಲ. ಸೊ ಇಷ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ಇಷ್ಟು ಗ್ಯಾಪ್ ಇಟ್ಟು ಕಟ್ ಮಾಡಿ ನಿಮ್ಗೆ ನಾನು ಏನು ಬುಕ್ ಕೇಳಿದ್ದೀನಿ ಆ ಬುಕ್ಕಿಗೆ ಅಂಟಿಸಿ ರೆಡಿಮೇಡ್ ಟ್ಯಾಸಲ್ಸ್ ಅಂತ ಬರ್ಕೊಳ್ಳಿ. ಸೊ ಇದೆಲ್ಲೂ ಮಿಸ್ಪ್ಲೇಸ್ ಆಗೋಲ್ಲ, ನಿಮ್ಗೆ ಯಾವಾಗ ಬೇಕು ಅವಾಗ ನೋಡ್ಕೋಬೋದು. ಹಂಗೆ ನಾನು ಏನೇನೆಲ್ಲ ಸ್ಟೆಪ್ಸ್ ಹೇಳಿದ್ದೀನಿ ಅಲ್ಲೇ ನಿಮ್ಗೆ ಲೆಫ್ಟ್ ಸೈಡಲ್ಲಿ ಬರೆದಿಟ್ಕೊಂಡ್ರೆ ನಿಮಗೆ ತುಂಬ ದಿನ ಆಗಿ ಮರ್ತ ಮೇಲೆ ಬುಕ್ ನೋಡಿದ್ರು ಕೂಡ ನೆನಪಾಗಿ ಈಸಿಯಾಗಿ ಮಾಡ್ಬೋದು. ಸೊ ಇದು ತುಂಬ ಈಸಿಯಾಗಿದೆ. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರ್ಯಾರಿಗೆಲ್ಲ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಅಲ್ಲಿ ರಿಪ್ಲೈ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಯಾವ ಥರ ವೀಡಿಯೋ ಮಾಡಬೇಕು, ಯಾವ ಥರ ಡಿಸೈನ್ಸ್ ಬೇಕು ಅಂತ ನಿಮ್ಗೆ ಏನಾದ್ರು ಸಜೆಷನ್ ಕೊಡಬೇಕು ಅಂತ ಅನ್ಸಿದ್ರೆ ಕೊಡ್ಬೋದು, ನಾನು ಅದನ್ನು ಕೂಡ ಟ್ರೈ ಮಾಡ್ತೀನಿ. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತ. ನಾನು ಇದನ್ನು ಕಟ್ ಮಾಡ್ಕೊತೀನಿ. ಕಟ್ ಮಾಡಿ ನಂದೇನು ಬುಕ್ ಇದೆ ಆ ಬುಕ್ಕಲ್ಲಿ ಪೇಸ್ಟ್ ಮಾಡ್ತೀನಿ. ಈಗ ಆಲ್ರೆಡಿ ನಾನು ಮಾಡಿರೋದನ್ನ ಪೇಸ್ಟ್ ಮಾಡಿಟ್ಟಿದ್ದೀನಿ. ಸೊ ತೋರಿಸ್ತೀನಿ ಮನೆ ಹೇಗಿದೆ ಅಂತ. ನೋಡ್ಬೋದು ನಾನು ಇವಾಗ ಮಾಡಿರೋ ನಿಮಗೆ ಹೇಳ್ಕೊಟ್ಟಿರೋ ಅಷ್ಟು ಟ್ಯಾಸಲ್ಸ್ನ ನಾನಿಲ್ಲಿ ಪೇಸ್ಟ್ ಮಾಡಿಟ್ಟಿದ್ದೀನಿ. ಸ್ಟಾರ್ಟಿಂಗ್ ನಿಮಗೆ ಮಾಡಿ ತೋರಿಸ್ಕೊಟ್ಟಿದ್ದು 4 ಮಾಡಿದ್ದೀನಿ, ಅದನ್ನು ಪೇಸ್ಟ್ ಮಾಡಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಈ ಟ್ಯಾಸಲ್ಸ್ನ ಇಲ್ಲಿ ಬಾರ್ಡರ್ ಎಲ್ಲ ಹಾಕಿ ನೇಮ್ ಹಾಕಿ ಇಲ್ಲೆಲ್ಲ ಗ್ಲೂ ಹಾಕಿ ಈ ಥರ ಪೇಸ್ಟ್ ಮಾಡ್ತೀನಿ. ಸೊ ನೀವು ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ನೀವು ಇದ್ರ ಮೇಲೆ ರೈಟ್ ಬರೆದಿಟ್ಕೊಂಡೆ ಬರೋ ಕಸ್ಟಮರ್ಸಿಗೂ ತೋರ್ಸೋಕ್ಕೆ ಈಸಿ ಆಗುತ್ತೆ. ಹಂಗೆ ನಿಮ್ಮ ನೋಡಿ ಈಸಿಯಾಗಿ ಮಾಡೋದಕ್ಕೂ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ನಿಮಗೆ ಸಜೆಸ್ಟ್ ಮಾಡಿದ್ದು. ಸೊ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೇರೆಯವ್ರಿಗೂ ರೆಫರ್ ಮಾಡಿ. ಥ್ಯಾಂಕ್ ಯು, ಬಾಯ್.